ನಮಸ್ಕಾರ ಬಸ್ಸು. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ನಿಮ್ ಮುಂದೆ ಬಂದಿದ್ದೀನಿ ಒಂದು ಹೊಸ ಕಂಟೆಂಟ್ ಜೊತೆ. ಬ್ಯಾಂಗ್ಳೂರಲ್ಲಿ ಚೀಪ್ ಆಗಿ ತುಂಬಾ ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆಗಳು ಎಲ್ಲಿ ಸಿಗ್ತವೆ? ಅಷ್ಟು ಕಮ್ಮಿ ರೇಟಿಗೆ ಸಿಗ್ತವೆ ಅಂದ್ರೆ ಅದು ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಆಗಿರ್ತಾವ. ಅಂಡ್ ಎಷ್ಟು ಚೀಪ್ ಅಂದ್ರೆ ತುಂಬಾ ಚೀಪ್ ಆಗಿ ಸಿಗ್ತವೆ ಗುರು. ಇದು ಎಲ್ಲಿ ಸಿಗುತ್ತೆ, ನಾನು ಎಲ್ಲಿಗೆ ಹೋಗ್ತಿದೀನಿ, ಇವತ್ತಿನ ಕಂಪ್ಲೀಟ್ ವಿಡಿಯೋ ಬರೀ ಚೀಪೆಸ್ಟ್ ಕ್ಲಾತ್ ಗಳ ಬಗ್ಗೆ ಆಗಿರ್ತವೆ. ಸಂತೋಷ, ಬಹಳ ಸಂತೋಷ. ಚಿಕ್ಕಪೇಟೆಯಲ್ಲಿ ಪ್ರತಿ ಭಾನುವಾರ ಸಂಡೇ ಬಜಾರ್ ಅಂದ್ರೆ ಚೋರ್ ಬಜಾರ್ ಸೃಷ್ಟಿ ಆಗುತ್ತೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಬೆಳಗಿನ ಜಾವ 4 ಗಂಟೆಯಿಂದ 8 ಗಂಟೆ ಒಳಗೆ ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ತುಂಬಾ ಕಮ್ಮಿ ರೇಟಲ್ಲಿ ಸಖತ್ತಾಗಿರೋ ಬ್ರ್ಯಾಂಡ್ ಬಟ್ಟೆಗಳನ್ನ ಎತ್ತಾಕೊಂಡ್ ಬರ್ಬೋದು ಅನ್ನೋ ವಿಚಾರ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿರುತ್ತೆ? ಇನ್ಫ್ಯಾಕ್ಟ್ ನನ್ಗೆ ಕೂಡ ಗೊತ್ತಿರ್ಲಿಲ್ಲ. ಕೆಲವು ದಿವಸಗಳ ಹಿಂದೆ ಕೆಲವೊಬ್ಬರ ಕಿವಿ ಮಾತುಗಳು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ಮೇಲೆ ಈ ವಿಚಾರ ನನಗೂ ಅರ್ಥ ಆಯ್ತು. ಸೊ ಇವತ್ತು ನಾವು ನಿಮ್ಮನ್ನ ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತಿದೀವಿ. ಸೀರಿಯಸ್ ಆಗಿ ಜೆನ್ಯೂನ್ ಆಗಿ ಅಲ್ಲಿ ಅಷ್ಟು ಕಮ್ಮಿ ರೇಟ್ಗೆ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತಾವ ಅಂಡ್ ಸಿಗೋ ಬಟ್ಟೆಗಳು ಆ ಕ್ವಾಲಿಟಿ ಇರ್ತಾವ. ಅದ್ರ ಸುತ್ತ ಇರೋ ಕಾನ್ಸ್ಪಿರಸಿಸ್ ಏನು, ಜನ ಅದಕ್ಕೆ ಹೇಳೋ ಥಿಯರಿಗಳೇನು, ಯಾಕಷ್ಟು ಕಮ್ಮಿ ರೇಟಿಗೆ ಬಟ್ಟೆ ಸಿಗ್ತವೆ, ಈ ಎಲ್ಲಾ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದ್ರೂ ಸಂಡೇಸ್ ಟೈಮ್ ಅಲ್ಲಿ ಈ ತರ ಚಿಕ್ಕಪೇಟೆಗೆ ಹೋಗೋ ತರ ಪ್ಲಾನ್ ಮಾಡ್ಕೊಂಡ್ರೆ ನಾನ್ ಕೊಡೋ ಬೆಸ್ಟ್ ಸಜೆಷನ್ ಏನಪ್ಪಾ ಅಂದ್ರೆ ನಿಮ್ಮ 2 ವೀಲರ್ 4 ವೀಲರ್ ಗಳನ್ನ ತಗೊಂಡ್ ಹೋಗೋದ್ ಬಿಟ್ಟು ಮೆಟ್ರೋ ಅಥವಾ ಬಸ್ಸನ್ನ ಹತ್ತೋದು ತುಂಬಾ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಆ ಜನಜಂಗುಳಿ ಆ ಟ್ರಾಫಿಕ್ ಗಳ ಮಧ್ಯ ನಿಮ್ಮ ಗಾಡಿನ ಪಾರ್ಕ್ ಮಾಡೋದಾಗ್ಲಿ ಅಥವಾ ಹ್ಯಾಂಡಲ್ ಮಾಡೋದಾಗ್ಲಿ ಸಖತ್ ಹಿಂಸೆ ಅನ್ಸ್ಬೋದು. ಒಂದು ಪೀಸ್ ಆಫ್ ಮೈಂಡ್ ಇರೋದಿಲ್ಲ ನಿಮ್ಗೆ ಬಟ್ಟೆಗಳನ್ನ ನೋಡಿ ಶಾಪಿಂಗ್ ಮಾಡೋದಕ್ಕೆ. ಸೊ ಬೆಸ್ಟ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಮೆಟ್ರೋ ಚೂಸ್ ಮಾಡ್ಕೊಳ್ಳಿ. ಆಯ್ತು ಬಿಡು. ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ, ವಿಧಿಯೇ ಅದರ ಡ್ರೈವರ್ ಆಗಿ. ಸೊ ಬಸ್ಸು ಫೈನಲಿ ನಾವೀಗ ಬಸ್ಸಲ್ಲಿ ಚಿಕ್ಕಪೇಟೆಗೆ ಅಂತ ಹತ್ತಿದ್ರೆ ಚಿಕ್ಕಪೇಟೆಗೆ ಬಸ್ ಡೈರೆಕ್ಟ್ ಆಗಿ ಹೋಗಲ್ಲ. ಸೊ ಕ್ಯಾರ್ ಮಾರ್ಕೆಟ್ ಅಲ್ಲಿ ಹಿಡ್ಕೊಂಡು ಕ್ಯಾರ್ ಮಾರ್ಕೆಟ್ ಇಂದ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ಬೇಕು. ಜಂಗುಳಿ ಇದ್ರ ಮಧ್ಯೆ ನಾವು ನುಸ್ತಾಡ್ಕೊಂಡು ನಾವು ಹೋಗೋ ಡೆಸ್ಟಿನೇಷನ್ ನ ರೀಚ್ ಆಗ್ಬೇಕಾಗಿದೆ. ಆಗ ವಿಷಯ ಫೈನಲಿ ಬಸ್ಸು ನಾವೀಗ ಚಿಕ್ಕಪೇಟೆ ಸೆಂಟ್ರ್ ಬೀದಿಲಿ ಬಂದು ನಿಂತ್ಕೊಂಡಿದೀನಿ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ತೋರಿಸ್ತೀನಿ ನಿಮ್ಗೆ. ಇನ್ನ ಮಾರ್ಕೆಟ್ ಅಷ್ಟಾಗಿ ಸ್ಟಾರ್ಟ್ ಆಗಿಲ್ಲ, ಜನ ಇನ್ನ ಕಾಯ್ತಾ ಇದಾರೆ ಎಷ್ಟೊತ್ತಿಗೆ ಬಟ್ಟೆಗಳನ್ನ ಎತ್ತಿ ಹಾಕೋಬಹುದು ಅಂತ. ಇವತ್ತು ಕಂಪ್ಲೀಟ್ ಡೇ ನಾವ್ ಈ ರೋಡ್ ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಇಲ್ಲಿ ಏನೇನ್ ಸಿಗುತ್ತೆ, ಯಾವ್ಯಾವ ರೇಟಿಗೆ ಸಿಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ಜಾಕೆಟ್ ಗಳನ್ನ ಬರೀ 250 ರೂಪಾಯಿ ಸೇಲ್ ಮಾಡ್ತಿದಾರೆ. ನಾನು ತೋರಿಸಿದ್ನಲ್ಲ ಅದೇ ಜಾಕೆಟ್ ಗಳು. ಕ್ವಾಲಿಟಿ ಓಕೆ ಒಂದ್ ರೇಂಜ್ ಇದೆ, ಬಟ್ ಯಾವ ಹೊಸ ಬಟ್ಟೆಗಳಲ್ಲ. ಬಟ್ ಸ್ಟಿಲ್ ಇಲ್ಲಿನ ಯೂತ್ ಗಳು ಅದನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿ ಮುಗಿ ಬೀಳ್ತಾ ಇದಾರೆ. ನೋಡ್ ಬನ್ನಿ. ಅಂಡ್ ನಾವು ನೋಡೋಣ, ಯಾವ್ದಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ಡೆಫಿನೆಟ್ ಆಗಿ ತಗೊಳ್ಳೋಣ. ಸೀರಿಯಸ್ಲಿ ಗುರು, ಹೆವಿ ನುಸ್ಲಾಟ ಐತೆ. 250 ರೂಪಾಯಿ ಜಾಕೆಟ್ ಗಳು ಅಂತೆ ಎಲ್ಲ ನುಗ್ಗಾಡ್ತವ್ರೆ ಮಾತ್ರ ತಗೊಳಕ್ಕೆ. ಇಲ್ಲೇನೋ ಪ್ಯಾಂಟ್ ಗಳು ಮಾಡ್ತವ್ರೆ, ನೋಡೋಣ ಬನ್ನಿ. 400 ರೂಪಾಯಿ ಅಂತ ಗುರು ಜೀನ್ಸ್ ಪ್ಯಾಂಟು. ಅಲ್ಲಿ ಯಾರೋ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ್ಲೇ 1000 ಗೆ 5 ಅಂತ ಬಂದ್ರು. ನಾನೇ ಆಮೇಲೆ ನೋಡೋಣ ಅಂತ ಮುಂದೆ ಬಂದೆ. ನೋಡೋಣ, ನಮ್ ಹುಡುಗನ ಒಬ್ಬ ಪ್ಯಾಂಟ್ ಗಳು ಕೇಳಿದ್ದ, ಇನ್ ಕೇಸ್ ಸಿಕ್ಕಿದ್ರೆ ದೆಪ್ಕೊಂಡ್ಬಿಡೋಣ. ಏನಂದೆ ಇನ್ನೊಂದ್ಸಲ ಹೇಳು. ದೆಪ್ಕೊಂಡ್ಬಿಡೋಣ. ನನ್ನ ಮಗನೇ 100 ಗೈಸ್, 100 ಅಂತೆ. ಏನಾದ್ರೂ ಒಂದಾರು ತಗೊಂಡೋಗೋಣ ಬನ್ನಿ. ಬಾಸ್ ಏನ್ ತಗೊಂಡ್ರು 100? ಏನ್ ತಗೊಂಡ್ರು 100? ಎಲ್ಲ ನುಗ್ಗಾಡ್ತವ್ರೆ ಗೈಸ್, ನಾನು ನುಗ್ತಾ ಇದೀನಿ. ಏನಾದ್ರೂ ಒಂದ್ ತಗೊಂಡಂತೂ ಹೋಗೋಣ ಪಕ್ಕ. ಇಲ್ಲಿಂದ ಅಂತೂ ಹಂಗೆ ಅಂತ ಹೋಗೋದ್ ಬೇಡ. ಸೈಡ್ ಹೋಗು ಬಾಸ್. 100 ರೂಪಾಯಿ ಅಂತ ಹಾಕಿದ್ರು, ಬಟ್ 100 ರೂಪಾಯಿ ಕೊಟ್ಟು ತಗೊಳ್ಳೋ ಅಂತ ವರ್ತ್ ಐಟಮ್ಸ್ ಅಲ್ಲಿ ಯಾವ್ದು ಇರ್ಲಿಲ್ಲ. ಸೊ ಮುಂದೆ ಹೋಗ್ತಾ ಇದೀನಿ, ನೋಡೋಣ ಬನ್ನಿ. ಎಷ್ಟು ಬಾಸ್? ಇವೆಲ್ಲ 100 ರೂಪೀಸ್ ಅಂತೆ. ಪರವಾಗಿಲ್ಲ, 100 ರೂಪೀಸ್ ವರ್ತಿದೆ. ಪೊಲೀಸ್ ನೋಡಿ ಲಾಠಿ ಹಿಡ್ಕೊಂಡೆ ಓಡಾಡ್ತವ್ರೆ ಹಿಂದೆ ಮುಂದೆ ಎಲ್ಲ. ಏನಾರ ಚೂರು ಹೆಚ್ಚು ಕಮ್ಮಿ ಆದ್ರೂ ಎಲ್ಲರೂ ಚದುರಿಸೋದಕ್ಕೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬ್ರೋ ಎಷ್ಟಂತ? 300 ನೋಡಿ, 300 ರೂಪೀಸ್ ಅಂತ. ನನ್ ಸೈಜ್ ಅವ್ರು ಇಬ್ರು ಹಾಕ್ಬೋದಿದ್ರು ಒಳಗಡೆ, ನನ್ಗಂತೂ ಆಗಲ್ಲ. ನಮ್ ಸೈಜ್ ಪ್ಯಾಂಟ್ ಗಳು ಹುಡ್ಕೋದೇ ಇಲ್ಲಿ ಕಷ್ಟ ಅನ್ಸುತ್ತೆ. ಎಲ್ಲ ಸೈಜ್ ನೋಡ್ಕೊಂಡು ತಗೋಬಹುದು. ಎಕ್ಸೈಸ್ ಅಂತೆ, ನನ್ಗಂತೂ ಇದಾಗಲ್ಲ.
ಸೊ ಬೇಡ, ನನ್ಗೊಳ್ಳೆ ಯಾವ್ದೋ ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟಿದೀನಿ ಅನ್ನೋ ಫೀಲ್ ಬರ್ತಿದೆ. ಇಲ್ಲೇನೋ ಜಾಕೆಟ್ಗಳು ಮಾರ್ತಾವ್ರೆ, ಬನ್ನಿ ನೋಡ. ಬ್ರೋ ಎಷ್ಟು? ನುಗ್ಗೋಣ ಬನ್ನಿ ಗೈಸ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆಕ್ಚುಲಿ ಗೈಸ್ ಇದು ಚೆನ್ನಾಗಿದೆ, ಹಾಕೊಳ್ಳೋಕು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಇಷ್ಟ ಆಯ್ತು. ನೋಡೋಣ, ಇದೇನ ನನ್ನ ರೇಟಲ್ಲಿ ಇದ್ರೆ ಎತ್ಕೊಂಡು ಹೋಗೋಣ. ಸೊ ಗೈಸ್ ಇವೆಲ್ಲ 150 ಅಂತ ನೀವು ನೋಡ್ಬೋದು. ಸ್ವೆಟರ್ಸ್ ಟೈಪ್ ಇದೆ, ಇವೆಲ್ಲ ಲೇಡೀಸ್ ವೇರ್ಗಳು. 150 ವರ್ತಿದೆ ಅನ್ಸುತ್ತೆ, ಏನ್ ಚೀಪ್ ಇಲ್ಲ ಅಂತ, ಅಷ್ಟೊಂದು ಏನ್ ವರ್ತಿಲ್ಲ ಅಂತ ಅನ್ಸೋದಿಲ್ಲ. ಫೈನಲಿ ನಾನು ಕೂಡ ಬಂದಿದ್ದೆ, ಒಂದ್ ಜಾಕೆಟ್ ಹಾಕೊಂಡಿದೀನಿ. ಅಂಡ್ ಜಾಕೆಟ್ ಚೆನ್ನಾಗಿದೆ. ಬಸ್ಸು ಇಲ್ಲಿ ಜೀನ್ಸ್ ಪ್ಯಾಂಟ್ ಗಳು ಏನ್ ಕೊಡ್ತಿದಾರಲ್ಲ, ಇವೆಲ್ಲ 1005 ಅಂತೆ. ಒಂದ್ಸರಿ ನೀವು ನೋಡ್ಬೋದು, 1005 ಕೊಡ್ತಿದಾರೆ. ಕ್ವಾಲಿಟಿ ಕೂಡ ಸಖತ್ತಾಗಿದೆ, ಚೆನ್ನಾಗಿದೆ. ಅಷ್ಟೊಂದೇನ್ ಚೀಪ್ ಆಗಿಲ್ಲ. ನಾನ್ ತಗೋಬೇಕು ಅನ್ಕೋತಿದ್ದೆ, ನಮ್ ಹುಡುಗ ಬರ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಬನ್ನಿ ಬ್ರೋ, ಅದಕ್ಕೇನಂತೆ. ಹಾಯ್ ಹೇಳಿ ಒಂದು. ಹಾಯ್, ಮಿಸ್ಟರ್ ಕನ್ನಡಿಗ ಅಂತ. ಡೆಫಿನೆಟ್ಲಿ, ಥ್ಯಾಂಕ್ಸ್. ಬಟ್ಟೆ ತೊಗೊಳಕ್ ಬಂದ, ಸೆಲೆಕ್ಟ್ ಮಾಡ್ಕೊಂಡ್ರ? ಓಕೆ ಸರಿ, ಬಾಯ್. ಸೊ ಬಸ್ ಎಲ್ಲಾ ಜನ, ಓಕೆ ಇಲ್ಲೊಬ್ರು ಸಿಕ್ಕಾರೆ. ಹಾಯ್, ಬಟ್ಟೆ ತಗೋತಾ ಇದ್ದೀರಾ? ತಗೊಳ್ಳಿ. ಎಷ್ಟು ಇವೆಲ್ಲ? 1200. ತಗೊಂಡಂಗೆಲ್ಲ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿರೋ ಬಟ್ಟೆ ಸೆಲೆಕ್ಟ್ ಮಾಡಿ ತಗೋಬೇಕು. ಸುಮ್ನೆ ತಗೊಂಡೋದ್ರೆ ನೀವೇ ಬೇಜಾರ್ ಮಾಡ್ಕೋತೀರಾ ಅಷ್ಟೇ. ಜನ ಏನೇನೋ ಅನ್ಕೋತಾರೆ ಈ ತರ ಬಂದಾಗ, ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ. ಬಟ್ ಮೋಸ್ಟ್ ಆಫ್ ದಮ್ ಫ್ರೆಂಡ್ಲಿ ತರಾನೇ ಟ್ರೀಟ್ ಮಾಡ್ತಾರೆ, ಎಲ್ಲ ಆತರ ಏನ್ ಅನ್ಸೋದಿಲ್ಲ. ಅಂಡ್ ಏನು ಮಾಡಕ್ ಆಗಲ್ಲ, ಪ್ರಪಂಚದಲ್ಲಿ ಜನ ಎಲ್ಲ ಒಂದೇ ತರ ಇರಲ್ವಲ್ಲ. ಡಿಫ್ರೆಂಟ್ ಪೀಪಲ್ಸ್, ಡಿಫ್ರೆಂಟ್ ಆಟಿಟ್ಯೂಡ್ಸ್, ಡಿಫ್ರೆಂಟ್ ಅಪ್ರೋಚಸ್ ಅಷ್ಟೇ. ನೋ ಕಾಮೆಂಟ್ಸ್. ಬಸ್ಸು ಶೂಸ್ ಒಂದೊಂದಕ್ಕೊಂದೊಂದು ರೇಟ್ ಅಂತೆ. ಎಷ್ಟು ರೇಟು ಅಂತ ನಂಗೂ ಗೊತ್ತಿಲ್ಲ, ನೋಡೋಣ. ಸ್ಟಾರ್ಟಿಂಗ್ ರೇಟ್ ಏನಿದೆ ಬಸ್ಸು? ಅವಯ್ಯ ಏನ್ ಹೇಳ್ತಾವನೆ ಅನ್ನೋದೇ ನನಗೆ ಕೇಳಿಸ್ತಿಲ್ಲ, ಆ ರೇಂಜಲ್ಲಿ ಮಾತಾಡ್ತಾವನು. ಪರವಾಗಿಲ್ಲ, ಅವ್ರಿಗೇನು ಒಬ್ಬ ವ್ಯಾಪಾರಿ ಅಲ್ಲ, ಬಟ್ ನಮಗ್ ತಗೊಳ್ಳೋರ್ಗು ಏನ್ ಒಂದ್ ಅಂಗಡಿ ಅಲ್ಲ, ಬೇಜಾನ್ ಅಂಗಡಿ ಐತೆ, ತಗೊಳ್ಳೋಣ ಬನ್ನಿ. ಏನ್ ಮಸ್ತಿದೆ ಗುರು ಕಲೆಕ್ಷನ್. ಬಸ್ಸು 150 ಅಂತೆ. ಶರ್ಟ್ಸ್ ಅಲ್ಲ, ನೀವು ನೋಡ್ಬೋದು, ಅಲ್ಲಿ ಜೂಮ್ ಮಾಡ್ತೀನಿ ನೋಡಿ. ಇದೇ ಶರ್ಟ್ಸ್ 150 ಅಂತೆ ನೋಡಿ, ಹೆಂಗ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸಾಕ್ಸ್ ಗಳು ಕೂಡ ಇದೆ. ಎಷ್ಟು? 100 rupees. ಬ್ರಾಂಡೆಡ್ ಅಂತ 150 ಅಂತೆ. ತಗೊಳ್ಳೋರ ಬಂದ್ ತಗೊಳ್ಳಿ. ಆಕ್ಚುಲಿ ಇಲ್ಲಿ ಮಾರ್ಕೆಟಿಗೆ ಬಂದಾಗ ಲಿಟ್ರಲಿ ನನ್ಗೆ ಒಳ್ಳೆ ಕೇರಳ ಫೀಲ್ಸ್ ಬರ್ತಿದೆ. ಬಿಕಾಸ್ ಇಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಮಲ್ಲೂಸೇ ಇದಾರೆ. ಲಿಟ್ರಲಿ ಬೆಳಗ್ಗೆ ಇಷ್ಟೊತ್ತಲ್ಲಿ ನಮ್ಮ ಚಿಕ್ಕಪೇಟೆ ಸಂಡೇ ಬಜಾರ್ ಕ್ರೌಡ್ ಆಗೋದು ನಾರ್ಮಲ್, ಬಟ್ ಚಿಕ್ಕಪೇಟೆಯಲ್ಲಿ ಬಟ್ಟೆ ಶಾಪಿಂಗ್ ಗೋಸ್ಕರ ಈ ರೇಂಜಿಗೆ, ಹಾಯ್, ಈ ರೇಂಜಿಗೆ ಜನ ಕ್ರೌಡ್ ಸೇರ್ಕೋತಾರೆ ಅಂದ್ರೆ ಹೌ ಮಚ್ ಬಟ್ಟೆ ಫಾರ್ ದೀಸ್ ಪೀಪಲ್ ಆರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಜಾಕೆಟ್ 200. ಎಲ್ಲಾರು ನೋಡಿ ಫೋನ್ ಮೊಬೈಲ್ ಇಟ್ಕೊಂಡ್ಬಿಡಿ ಅಂತ ವಿಡಿಯೋ ಮಾಡ್ತಾರೆ. ನೋ ಫೋನ್ ಅಂತ ಮಾಡ್ತಾರೆ. ಕೆಲವೊಂದು ಐಟಮ್ಸ್ ತುಂಬಾ ಚೀಪ್ ಅನ್ಸುತ್ತೆ, ಹಾಗೆ ಕೆಲವೊಂದು ಐಟಮ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಅಂತ ಅನ್ಸುತ್ತೆ. ಅಫೋರ್ಡ್ ಮಾಡಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ. ಬಿಕಾಸ್ ಕ್ವಾಲಿಟಿ ನಾವು ಶೋರ್ ಆಗಿ ಹೇಳಕ್ ಆಗಲ್ವಲ್ಲ. 100 ಇಷ್ಟರಲ್ಲಿ ನಂಗೆ ಸ್ವಲ್ಪ ರೀಸನಬಲ್ ಅನ್ನಿಸ್ತಿದೆ. ಸೊ ಬಸ್ಸು 100 ಅಂತೆ. ಇದೊಂದು ನಾನು ಹಾಕೋತೀನಿ, ಪರವಾಗಿಲ್ಲ, ರೀಸನಬಲ್ ಅನ್ನಿಸ್ತಿದೆ. ತಗೋಣ ಬನ್ನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಬಸ್ ಇವತ್ತು ಯಾರ ಹುಡುಗಿ ದೇವಯ್ದಂಗೊಳೆ ಚಿಕ್ಕಪೇಟೆಯಲ್ಲಿ ನಾವು ಶಾಪಿಂಗ್ ಮಾಡ್ತಾ ಇದೀವಿ. ಅಂಡ್ ಐಟಮ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇದೆ, ಅದ್ರ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಬಟ್ ನೀವು ಯಾವುದೇ ಬಟ್ಟೆಗಳನ್ನ ತಗೋತೀರಾ ಅಂದ್ರು ಆ ಬಟ್ಟೆಯ ಕ್ವಾಲಿಟಿ ಚೆಕ್ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಚೆನ್ನಾಗಿರೋ ಬಟ್ಟೆ ತಗೊಂಡ್ರೆ ಅದು ಕಮ್ಮಿ ರೇಟ್ಗೆ ಸಿಗುತ್ತೆ. ಪ್ಯಾಂಟ್ಸು, ಶರ್ಟ್ಸು, ಜಾಕೆಟ್ಸು, ಶೂಸು, ಬ್ಯಾಗ್ಸು, ಸಾಕ್ಸ್ ಗಳು, ಇನ್ನ ಏನೇನ್ ಬೇಕು ಕಂಪ್ಲೀಟ್ ಆಗಿ ಎಲ್ಲ ಇಲ್ಲಿ ಸಿಗ್ತದೆ. ಅಂಡ್ ಜನ ತುಂಬ್ಕೋತವ್ರೆ ಅಂದ್ರೆ ಮಾತ್ರ ಹಂಗಿಂಗ್ ತುಂಬ್ಕೋತಿಲ್ಲ. ಒಂದೊಂದ್ ಅಂಗಡಿಗಳ ಮುಂದೆ ಕೂಡ ಲಿಟ್ರಲಿ ನಾನ್ ಈ ರೇಂಜಿಗೆ ಬಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಅಂತೂ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಬಟ್ ಇಲ್ಲಿ ಆ ತರ ಬಸ್ ಇದೆ. 400 ಇದ್ದಿದ್ ವಾಚ್ ನ ಕಮ್ಮಿ ಕೇಳಿದ್ರೆ ಹೊಡಿತಾರೆ ಅಂತ 300 ಕೇಳ್ದೆ, ಕೊಡ್ತೀನಿ ಅಂತ ಅಂದಿದ್ದಾರೆ ನೋಡಿ. ಫಾಸ್ಟ್ ಟ್ರ್ಯಾಕ್ ಫಸ್ಟ್ ಕಾಪಿ ಅಂತ ಏನು ಅನ್ಸಲ್ಲ, ಆರಾಮಾಗಿ ಹಾಕೊಂಡು ಫ್ಲೆಕ್ಸ್ ಮಾಡ್ಬೋದು. ತಗೊಂಡೋಗೋಣ. 300 ನೋಡಿ ವಾಚು. ಸೊ ಬಸ್ಸು ಇವ್ರ ಹತ್ರ 300 ರೂಪಾಯಿ ಕೊಟ್ಟು ವಾಚ್ ತಗೊಂಡಿದೀನಿ. ಪರವಾಗಿಲ್ಲ, ಚೆನ್ನಾಗಿದೆ, ಸ್ವಲ್ಪ ಫ್ಲೆಕ್ಸ್ ಆಗುತ್ತೆ. ಸೊ ಹಾಯ್ ಫ್ರೆಂಡ್ಸ್ ಅಂತ ಇವರು ಹೇಳ್ತಿದ್ದಾರೆ. ಮಿಸ್ಟರ್ ಕನ್ನಡಿಗ ಫೈನಲಿ ಫಾಸ್ಟ್ ಟ್ರ್ಯಾಕ್ ವಾಚ್ ನನ್ನ ಕೈಯಲ್ಲಿದೆ. ಜನ ಏನಾದ್ರು ಹೇಳಿ ಗುರು, ಹಾಕೊಂಡು ಓಡಾಡೋರು ನಾವು. ಕಮ್ಮಿ ರೇಟಲ್ಲಿ ಸಿಗ್ತಿದೆ ಅಂತ ತಗೊಂಡ್ಬಿಡೋದು ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಟೆಂಡೆನ್ಸಿ. ಇವ್ರುಗಳು ಮಾಡ್ತಿರೋದು ಯಾವ್ದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು.
ಯಾಕಂದ್ರೆ ಅವ್ರ ಮೈ ಮೇಲೆ ಹಾಕೋ ಬಟ್ಟೆ ಯಾವ್ದಾಗಿರ್ಬೇಕು ಅದು ಎಂತದಾಗಿರ್ಬೇಕು ಅನ್ನೋ ಡಿಸೈಡ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಕ್ಲೀನ್ ಆಗಿ ಬಟ್ಟೆ ಹಾಕಿದ್ರೆ ಸಾಕು. ಅದನ್ನ ಪ್ರಶ್ನೆ ಮಾಡಕ್ ನಾವ್ ಯಾರು? ಅರ್ಥ ಆಯ್ತು ಅನ್ಸುತ್ತೆ. ಹಾ, ಒಂದು 50 ರೂಪಾಯಿ ಅಂತೆ ಬಸ್. ಲಿಟ್ರಲಿ ವುಮೆನ್ಸ್ ವೇರ್. ಆಕ್ಚುಲಿ 50 ರೂಪೀಸ್ ಒಂದು ಲೇಡೀಸ್ ವೇರ್ಗಳು ತಗೋಬಹುದು ಅನ್ಕೋತೀನಿ. ಬಿಕಾಸ್ 50 ರೂಪೀಸ್ ಏನ್ ದೊಡ್ಡ ಅಮೌಂಟ್ ಅನ್ಸಲ್ಲ. ಬಿಕಾಸ್ ಒಂದ್ ಪಾನಿಪುರಿ ತಿನ್ನೋಕೋದ್ರೆ 50 ರೂಪಾಯಿ ಆಗುತ್ತೆ. ಬಂದಾಗ ಇಷ್ಟ ಆದ್ರೆ ಡೆಫಿನೆಟ್ ಆಗಿ ತಗೋಬಹುದು. ಆಕ್ಚುಲಿ ಲೇಡೀಸ್ ಸೆಲೆಕ್ಷನ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬಹುದು, ನಮ್ಗವೆಲ್ಲ ಬೇಡ. ಬಟ್ ಇನ್ ಕೇಸ್ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಬಂದ್ರೆ ಡೆಫಿನೆಟ್ ಆಗಿ ತಗೊಂಡ್ ಹೋಗಿ, ಓಕೆನಾ? 100 ರೂಪಾಯಿ, 100 ರೂಪಾಯಿ ಸೀರೆ, 100 ರೂಪಾಯಿ ಅಂತ ಬಸ್ಸು ಗುರು. 100 ರೂಪಾಯಿ ಅವೆಲ್ಲ ಸ್ಯಾರಿ 100 ರೂಪಾಯಿ. ಅಬ್ಬಾ ದೇವ. ಹಾಯ್, ಹೆಸರೇನು? ನೇಮ್ ಕೆವಿನ್. ಶಾಪಿಂಗ್ ಆಯ್ತಾ? ಶಾಪಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಿದ್ದಾರೆ. ನಾವು ಶಾಪಿಂಗ್ ಮಾಡೋರ್ನ ನೋಡಕ್ಕೆ ಅಂತ ಹೋಗ್ತಿದೀವಿ. ಜನರಲ್ ರೆಸ್ಪಾನ್ಸ್ ಒಂದು ಕ್ರೇಜಿ ಇದೆ. ಅಣ್ಣ ಶೂಸ್ ಹೆಂಗೆ? ಎಷ್ಟು ಅಂತಾನು ಹೇಳ್ತಿಲ್ಲ, ತಗೊಳ್ಳೋಣ. 50. ಲಿಟ್ರಲಿ ಗುರು, ಏನ್ ಕ್ರೇಜಿ ಅಂತೀರಾ? ಬಂದು ತಗೊಳ್ಳೋರ್ಗಂತೂ ಯಾವುದೇ ತರದಂತ ಬೇಜಾರಂತೂ ಆಗಲ್ಲ. ಬಿಕಾಸ್ ಎಲ್ಲಾ ಚೀಪ್ ಆಗಿ ಸಿಗುತ್ತೆ ಗುರು ಇಲ್ಲಿ. ಕೆಲವೊಂದು ಓಕೆ ರೇಟ್ ಜಾಸ್ತಿ ಅಂತ ಫೀಲ್ ಅನ್ಸ್ಬಹುದು, ಬಟ್ ಎಲ್ಲ ಅನ್ಸಕ್ ಹೋಗಲ್ಲ ಡೆಫಿನೆಟ್ ಆಗಿ. ಅಂಡ್ ಇಲ್ಲಿ ಬಟ್ಟೆಗಳನ್ನ ನೋಡಕ್ ಹೋದ್ರೆ ಶರ್ಟ್ಗಳು 100-150ಗೆ ಸಿಗುತ್ತೆ, ಸೀರೆಗಳು 100 ರೂಪಾಯಿಗೆ ಸಿಗುತ್ತೆ, ವಾಚ್ಗಳು 300, 400, 500 ರೇಂಜ್ ಎಲ್ಲ ಬ್ರಾಂಡೆಡ್ ವಾಚ್ಗಳು ಸಿಗುತ್ತೆ. ಜಾಕೆಟ್ಗಳು ನೋಡ್ರೆ 250, 100, 200, 300 ಈ ರೇಂಜ್ಗೆಲ್ಲ ಸಿಗುತ್ತೆ. ಇನ್ನ ಪ್ಯಾಂಟ್ಗಳು 1000 ಅಂತೆ. ಅಂಡ್ ಲೇಡೀಸ್ ವೇರ್ಸ್ ಅಂತೂ 50, 100 ಹಿಂಗೆಲ್ಲ ಸೇಲ್ ಮಾಡ್ತಾರೆ. ಅಂಡ್ ಇಷ್ಟು ಚೀಪ್ ಆಗಿ ಸೇಲ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ಕ್ವಶನ್ ಆಗುತ್ತೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬ್ಯಾಗ್ ಸೇಲ್ ಮಾಡ್ತಾವ್ರ ಗುರು. ಬಂದವ್ರು ಬಟ್ಟೆ ತುಂಬ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬ್ಯಾಗ್ ಸೇಲ್ ಮಾಡ್ತಿದಾರೆ. 50. ಸರ್ ಎಷ್ಟಿದು? 200. ಸೊ 200 ಅಂತ ಇವೆಲ್ಲ. ಸೊ 200 ಪ್ಯಾಂಟ್ಗಳೆಲ್ಲ, ಜೀನ್ಸ್ ಪ್ಯಾಂಟ್ಗಳು 200. ಸೈಜಸ್ ಸಿಗುತ್ತಲ್ಲ, ಸೈಜ್ಗಳು. ಸೊ ಎಲ್ಲಾ ತರದಂತ ಸೈಜ್ಗಳು ಸಿಗ್ತವೆ. 200 ಓನ್ಲಿ. 200 ಶರ್ಟ್ 200, ಪ್ಯಾಂಟ್ 200, ಎಲ್ಲ 200. ನಮ್ಗೂ 200 ಮ್ಯೂಸಿಕ್. ಅಂಡ್ ಇಲ್ಲಿ ಹೇಗೆ ಅಂದ್ರೆ ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿಗೆ ಹೋಗೋ ಗ್ಯಾಪ್ ಅಲ್ಲಿ ಬಟ್ಟೆಗಳ ಜೊತೆ ರೇಟ್ಗಳು ಬದಲಾಗಿ ಹೋಗುತ್ತೆ. ಒಂದೇ ತರದ ಬಟ್ಟೆಗಳಿದ್ರು ಕೂಡ ರೇಟ್ಗಳು ವೇರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾ, ಎಷ್ಟು? 300 ಬ್ಯಾಗಿ. ಸೊ ಆ ಪ್ಯಾಂಟ್ ಕಾಣಿಸ್ತಿದೆ ಅಲ್ಲ ಬಸ್ಸು, 300 ರೂಪಾಯಿ ಅಂತ. ಕ್ವಾಲಿಟಿನೂ ಚೆನ್ನಾಗಿದೆ ಬಸ್ಸು. 300. ಸ್ಟಿಚ್ ಸಖತ್ತಾಗಿದೆ. ಓನ್ಲಿ 300. ಬಂದವ್ರು ಖಂಡಿತ ತಗೋಬಹುದು. ಕ್ವಾಲಿಟಿ ಚೆನ್ನಾಗಿದೆ ಇದು. ಒಳ್ಳೆ ಬಟ್ಟೆ ಕಮ್ಮಿ ರೇಟ್ ಅಲ್ಲಿ. ಓನ್ಲಿ ಸಂಡೇ ಬಂದ್ಬಿಡಿ, ಸಂಡೇ ಮಾರ್ಕೆಟ್ ಮೆಟ್ರೋ ಪ್ಲಾಜಾ ಕೆಳಗಡೆ. ಸರ್ ಎಷ್ಟು? ನೈಕಿ ಬ್ಯಾಗು 450 ರೂಪೀಸ್ ಹೇಳ್ತವ್ರು ಗುರು. ಸೊ ಗೈಸ್, ಈ ಶೂಸ್ ಎಲ್ಲ 350 ಇದೆ ಅಂತ. ನಾನು ಒಂದು ನೋಡ್ತಾ ಇದ್ದೀನಿ. ಇಷ್ಟ ಆಯ್ತು ಬಸ್ಸು ಈ ಶೂಸು. ಎಲ್ಲಾ ಬಟ್ಟೆ ಮೇಲೂ ಹಾಕ್ಬೋದು, ಚೆನ್ನಾಗಿದೆ ಅನ್ಸುತ್ತೆ. ತಗೊಂಬೋಣ. A few moments later. ಫೈನಲಿ ನಾನು ಇವತ್ತು ಚಿಕ್ಕಪೇಟೆ ಬಟ್ಟೆ ಮಾರ್ಕೆಟಿಗೆ ಬಂದು ಆ ಬಟ್ಟೆನೆಲ್ಲ ನಿಮಗೆ ತೋರಿಸಿ ನಾನು ಒಂದು ರೇಂಜಿಗೆ ಶಾಪಿಂಗ್ ನ ಮಾಡಿದ್ದೀನಿ. ಅಂಡ್ ಇವತ್ತು ನಾನಿಲ್ಲಿ ತಗೊಂಡಿದ್ದು 2 ಜಾಕೆಟ್, 1 ವಾಚು, 1 ಜೊತೆ ಶೂಸು. ನೀವಿಲ್ಲಿ ಇಷ್ಟೊತ್ತರೆಗೂ ನಾನು ಏನ್ ತೋರಿಸಿದ್ನಲ್ಲ ಅಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಿರ್ತೀರಾ. ವೆರೈಟಿ ಆಗಿರೋ ಬಟ್ಟೆಗಳು ತುಂಬಾ ಕಮ್ಮಿ ರೇಟ್ಗೆ, ಅದು ಬ್ರ್ಯಾಂಡ್ ಬಟ್ಟೆಗಳು ಸಿಗ್ತಾ ಇದೆ. ಅಂಡ್ ನಮ್ಮಲ್ಲಿ ಎಲ್ಲರಲ್ಲೂ ಕಾಡೋ ಕಾಮನ್ ಕ್ವಶನ್ ಒಂದೇ ಒಂದು, ಇಷ್ಟು ಬ್ರ್ಯಾಂಡೆಡ್ ಆಗಿರೋ ಬಟ್ಟೆಗಳು ಇಷ್ಟು ಕಮ್ಮಿ ರೇಟ್ಗೆ ಹೆಂಗೆ ಸಿಗ್ತವೆ ಅಂತ. ಇದಕ್ಕೆ ಒಬ್ಬೊಬ್ರದ್ದು ಒಂದೊಂಥರ ಥಿಯರಿಗಳಿರುತ್ತೆ, ಅವ್ರದ್ದೇ ಆದ ಕೆಲವೊಂದು ಸ್ಪೆಕ್ಯುಲೇಷನ್ಸ್ಗಳಿರುತ್ತೆ. ಅವನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಬಟ್ ಯಾವ್ದನ್ನ ನಂಬ್ತೀರಾ, ಯಾವ್ದನ್ನ ಬಿಡ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯೂಶುವಲ್ ಆಗಿ ಈ ಬಟ್ಟೆ ಬ್ರ್ಯಾಂಡ್ಗಳಲ್ಲಿ, ಕಂಪನಿಗಳಲ್ಲಿ ಬಟ್ಟೆಗಳು ಮ್ಯಾನುಫ್ಯಾಕ್ಚರ್ ಆಗ್ಬೇಕಾದ್ರೆ ಕೆಲವೊಂದು ಬಟ್ಟೆಗಳೇನಾದ್ರೂ ಡಿಫೆಕ್ಟ್ ಆದ್ರೆ ಅದನ್ನ ಅವರು ಹೊರಗಡೆ ಸೇಲ್ಗೆ ಅಂತ ಬಿಡಲ್ಲ. ಅದನ್ನ ಡಿಸ್ಪೋಸ್ ಮಾಡಿ ಅಥವಾ ಡಿಸ್ಟ್ರಾಯ್ ಮಾಡಕ್ ಟ್ರೈ ಮಾಡ್ತಾರೆ ಅಂತ ಸ್ವಲ್ಪ ಜನ ಹೇಳಿದ್ರು ಕೂಡ ಅದನ್ನ ಈ ತರ ಲೋಕಲ್ ಆಗಿ ಸೇಲ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಅದು ಕಮ್ಮಿ ರೇಟಿಗೆ ಸಿಗ್ತವೆ. ಇನ್ನ ಕೆಲವೊಂದು ಜನ ಹೇಳೋದೇನಂದ್ರೆ ಇದು ಜನರ ಯೂಸ್ ಮಾಡಿರೋ ಬಟ್ಟೆಗಳಾಗಿರ್ತವೆ, ಅದನ್ನ ಯೂಸ್ ಮಾಡಿ
ಕಾರಣಾಂತರಗಳಿಂದ ಅದೇನಾದ್ರೂ ಈ ತರ ಜಾಗಗಳಿಗೆ ಬಂದಾಗ ಅದನ್ನ ಕಮ್ಮಿ ರೇಟಿಗೆ ಸೇಲ್ ಮಾಡ್ಬಿಡ್ತಾರೆ ಅಂತ. ಇನ್ನ ಕೆಲವೊಬ್ರು ಹೇಳೋದೇನಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ಕೆಲವೊಬ್ರು ತೀರ್ಕೊಂಡ್ಬಿಡ್ತಾರಲ್ಲ, ಅವರ ಬಟ್ಟೆಗಳನ್ನ ಅವ್ರು ಇಟ್ಕೊಳಕ್ ಹೋಗಲ್ಲ, ಅವ್ರು ಏನ್ ಮಾಡ್ತಾರೆ ಅವ್ರ ಬಟ್ಟೆಗಳನ್ನ ಕೊಟ್ಟು ಬಿಡ್ತಾರೆ. ಅಂತ ಬಟ್ಟೆಗಳು ಕೆಲವೊಂದು ಬ್ರಾಂಡೆಡ್ ಕೂಡ ಇರುತ್ತೆ. ಸೊ ಆ ಬ್ರಾಂಡೆಡ್ ಬಟ್ಟೆಗಳನ್ನ ಇಲ್ಲಿ ತಂದು ಕಮ್ಮಿ ರೇಟಿಗೆ ಸೇಲ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಅಂಡ್ ಕೊರೋನಾ ಟೈಮಲ್ಲಿ ಕೂಡ ಎಷ್ಟೊಂದು ಜನ ತೀರ್ಕೊಂಡ್ರಲ್ಲ, ಅಂತವ್ರ ಬಟ್ಟೆ ಎಲ್ಲ ಏನ್ ಮಾಡ್ತವ್ರೆ, ಅದನ್ನೆಲ್ಲ ತಂದು ಹಿಂಗ್ ಸೇಲ್ ಮಾಡ್ತಾರೆ ಅಂತ ಇನ್ನೂ ಜನ ಮಾತಾಡ್ತಾರೆ. ಇನ್ನ ಕೆಲವೊಬ್ರು ಚೋರ್ ಬಜಾರ್ ಅಲ್ವಾ, ಕಳ್ತನ ಮಾಡಿರೋ ಬಟ್ಟೆಗಳನ್ನ ತಂದು ಸೇಲ್ ಮಾಡ್ತವ್ರೆ ಅಂತ ಹೇಳ್ತಾರೆ. ಈಗ ಗೊತ್ತಾಯ್ತು. ಅಂಡ್ ಇದ್ರ ಬಗ್ಗೆ ನಾನ್ ಹೇಳೋದೇನಂದ್ರೆ, ಈಗ ನಾವು ಯಾವುದೇ ಟಾಪ್ ಬ್ರ್ಯಾಂಡ್ ಬಟ್ಟೆಗಳನ್ನ ತಗೊಂಡ್ರು ಕೂಡ ಅವರು ಆ ಬಟ್ಟೆಗಳನ್ನ ನಮಗ್ ಕೊಡೋವರೆಗೂ ಅದ್ರ ಹಿಂದೆ ಪ್ರಾಸೆಸ್ ಅಲ್ಲಿ ಅದು ಏನೇನ್ ಆಗಿರುತ್ತೆ ಅನ್ನೋ ಮ್ಯಾಟ್ರು ಖಂಡಿತವಾಗಿ ನಮಗಂತೂ ಗೊತ್ತಿರಲ್ಲ. ಅದನ್ನ ಎಷ್ಟು ಜನ ಬೇಕಾದ್ರೂ ಹಾಕೊಂಡಿರ್ಬೋದು, ಅದನ್ನ ಹೆಂಗಾದ್ರೂ ಯೂಸ್ ಮಾಡಿರ್ಬೋದು, ನಮಗೆ ಕಣ್ಣಿಗೆ ಕಾಣಿಸಿರಲ್ಲ. ಬಟ್ ಅವ್ರು ನೀಟಾಗಿ ಪ್ಯಾಕ್ ಮಾಡ್ಕೊಡೋದ್ರಿಂದ ನಾವು ಅದನ್ನ ಹೊಸ್ತು ಅಂತ ಅನ್ಕೋತೀವಿ. ಬಟ್ ಇಲ್ಲಿ ನೋಡಿದ್ರೆ ಲೋಕಲ್ ಆಗಿ ಸೇಲ್ ಮಾಡ್ತಿರ್ತಾರೆ. ಒಬ್ರು ಹಾಕೊಂಡಿರೋ ಬಟ್ಟೆಗಳನ್ನ ಹಾಕೋಬಾರ್ದು, ದರಿದ್ರ ಹತ್ತುತ್ತೆ ಅಂತಾನು ತುಂಬಾ ಜನ ಮಾತಾಡ್ತಾರೆ. ಬಟ್ ಅದು ಅವ್ರವ್ರ ನಿಲುವಿಗೆ ಬಿಟ್ಟಿದ್ದು. ಕೆಲವೊಬ್ರು ಅದನ್ನ ಬಟ್ಟೆ ತರ ಮಾತ್ರ ನೋಡ್ತಾರೆ, ಕೆಲವೊಬ್ರು ಅದನ್ನ ಬೇರೆ ಎಮೋಷನ್ ಇಟ್ಕೊಂಡು ನೋಡ್ತಾರೆ. ಬಟ್ ನಾನು ಹೇಳೋದೇನಂದ್ರೆ, ನಿಮಗೆ ಕಮ್ಮಿ ರೇಟಿಗೆ ಬಟ್ಟೆ ಬೇಕಾ ಅಂಡ್ ಆ ಬಟ್ಟೆ ಬ್ರಾಂಡೆಡೇ ಆಗಿರ್ಬೇಕಾ, ನಿಮಗೆ ಅದು ಯಾವ ಸೋರ್ಸ್ ಇಂದ ಬಂದ್ರು ತಲೆ ಕೆಡ್ಸ್ಕೊಳಲ್ವಾ, ಕಣ್ಣು ಮುಚ್ಕೊಂಡು ಚಿಕ್ಕಪೇಟೆಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿ. ಬಟ್ ನಾನು ಹೇಳೋದೇನಂದ್ರೆ, ನೀವೆಷ್ಟು ಬೇಗ ಬರ್ತೀರೋ ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ, ಅಷ್ಟು ಕ್ವಾಲಿಟಿ ಇರೋ ಬಟ್ಟೆಗಳು ಸಿಗ್ತವೆ, ಅಷ್ಟು ಡ್ಯಾಮೇಜ್ ಕಮ್ಮಿ ಆಗಿರೋ ಬಟ್ಟೆಗಳು ಸಿಗ್ತವೆ. ಲೇಟಾಗಿ ಬಂದಷ್ಟು ಡ್ಯಾಮೇಜ್ ಜಾಸ್ತಿ ಆಗಿರೋ ಬಟ್ಟೆ ಸಿಗ್ತವೆ. ಇದಿಷ್ಟು ಇವತ್ತು ನಾನು ಚಿಕ್ಕಪೇಟೆಗೆ ಬಂದು ನೋಡಿ ಅರ್ಥ ಮಾಡ್ಕೊಂಡಿರೋ ವಿಷಯ. ತುಂಬಾ ತರ ಬಟ್ಟೆಗಳಿದೆ ಅಂಡ್ ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ ಗುರು. ಅಂಡ್ ಬಾರ್ಗೇನಿಂಗ್ ಒಂದು ಒಪ್ಪಲ್ಲ, ಬಿಕಾಸ್ ಫಿಕ್ಸ್ಡ್ ರೇಟ್ ಅಂತ ಹೇಳ್ಬಿಟ್ರು. ನನಗೂ ವಾಚ್ ಒಂದ್ರಲ್ಲೇ ಬಾರ್ಗೇನ್ ಆಗಿದ್ದು, ಇನ್ಯಾವ್ದ್ರಲ್ಲೂ ಬಾರ್ಗೇನ್ ಆಗ್ಲೇ ಇಲ್ಲ. ಇದಿಷ್ಟು ಇವತ್ತಿನ ಕಥೆ ಆಗಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ವ್ಲಾಗ್ ಅಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನೆಲ್ ನ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ತರ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಸಿಗೋಣ. ಟಿಲ್ ದೆನ್ ಬಾಯ್.